ವೈನಾಡಿನ ದುರಂತ ನೆನಪಿಸುತ್ತೆ ಮಂಗಳೂರಿನ ಕೆತ್ತಿಕಲ್. ಮಳೆ ಆಗ್ತಾ ಇದ್ದಂತೆ ಕ್ಷಣ ಕ್ಷಣಕ್ಕೂ ಕುಸಿತಾ ಇದೆ ಕೆತ್ತಿಕಲ್. ಕೇರಳಂನ ವೈನಾಡಿನ ದುರಂತ ಆಯ್ತಲ್ಲ, ಅದೇ ರೀತಿಯ ನೆನಪನ್ನ ಮಂಗಳೂರಿನ ಕೆತ್ತಿಕಲ್ ಈಗ ನೆನಪಿಸ್ತಾ ಇದೆಯಂತೆ. ಮಳೆ ಆಗ್ತಾ ಇದ್ದಂತೆ ಕ್ಷಣ ಕ್ಷಣಕ್ಕೂ ಕುಸಿತಾ ಇದೆ ಕೆತ್ತಿಕಲ್. ಮಂಗಳೂರು ಹೊರವಲಯದ ವಾಮಂಜೂರಿನ ಕೆತ್ತಿಕಲ್ ಇದು. ಕೆತ್ತಿಕಲ್ ಗುಡ್ಡದ ಅಡಿ ಕಾಮಗಾರಿ ನಡೆಸ್ತಾ ಇದ್ದಾರೆ ಕಾರ್ಮಿಕರು. ರಾಷ್ಟ್ರೀಯ ಹೆದ್ದಾರಿ 169ರ ಕಾರ್ಯಕ್ಕಾಗಿ ಅವೈಜ್ಞಾನಿಕ ಅಗೆತ. ವೈಜ್ಞಾನಿಕ ಅಲ್ಲ, ಇದು ಅವೈಜ್ಞಾನಿಕ. ಯಾಕೆ ಅನ್ಸೈಂಟಿಫಿಕ್ ಆಗಿ ಅಗಿತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ವಯನಾಡಿನಲ್ಲಿ DBL ಸಂಸ್ಥೆಯಿಂದ ಸುರಂಗ ಕಾಮಗಾರಿ ಆಗ್ತಾ ಇತ್ತು. ಅದೇ DBL ಕಂಪನಿಯಿಂದ ಸಂಸ್ಥೆಯಿಂದ ಕೆತ್ತಿಕಲ್ನಲ್ಲೂ ಕೂಡ ಗುಡ್ಡ ಅಗೆದು ರಸ್ತೆ ಕಾಮಗಾರಿ ಈಗಲೋ ಆಗಲೋ ಕುಸಿಯೋ ಭೀತಿ ಎದುರಿಸ್ತಾ ಇದೆ ಕೆತ್ತಿಕಲ್. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ಇಲ್ಲಿ ಅಗೆಯಲಾಗಿದೆ. ಈಗ ಒಂಚೂರು ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ, ಮಳೆ ಜೋರಾಯಿತು ಅಂದರೆ ಇಲ್ಲೂ ಕೂಡ ಈ ಕೇರಳದ ವೈನಾಡ್ನ ಕಲ್ಲಾಡಿಯಲ್ಲಿ ಆಗಿದೆಯಲ್ಲ ದುರಂತ, ಅದೇ ರೀತಿಯ ದುರಂತ ಸಂಭವಿಸೋ ಅಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಯನಾಡಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದ ಬಳಿಕ ಮಂಗಳೂರಿನಲ್ಲೂ ಕೂಡ ಗುಡ್ಡ ಕುಸಿತದ ಒಂದು ಆತಂಕ ಎದುರಾಗಿದೆ. ಅದು ಕೂಡ ಮಂಗಳೂರು ಹೊರವಲಯದ ಕೆತ್ತಿಕಲ್ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿರುವಂಥದ್ದು. ನಾನೀಗ ಅದೇ ಒಂದು ಭಾಗದಲ್ಲಿದ್ದೇನೆ. ಇದು ಮಂಗಳೂರು ಹೊರವಲಯದ ವಾಮಂಜೂರಿನ ಕೆತ್ತಿಕಲ್ ಭಾಗ. ಇಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿರುವಂಥದ್ದು ನೀವು ನೋಡ್ಬೋದು. ಇದು NH 168 ಅಂದರೆ ನ್ಯಾಷನಲ್ ಹೈವೇ 168. ಇದು ಮಂಗಳೂರಿನಿಂದ ಕೋಲ್ಹಾಪುರ ಸಂಪರ್ಕಿಸುವಂತಹ ಒಂದು ರಸ್ತೆ. ಇಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸ್ತವೆ. ಇತ್ತೀಚಿನ ದಿನಗಳಲ್ಲಿ ಕರಾವಳಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯೇನೂ ಆಗ್ತಾ ಇಲ್ಲ, ಬಿಟ್ಟು ಬಿಟ್ಟು ಮಳೆ ಆಗ್ತಾ ಇದೆ. ಆದರೂ ಕೂಡ ಈ ಚಿಕ್ಕ ಮಳೆಗೂ ಇಲ್ಲಿ ಭೂಕುಸಿತ ಆಗಿರುವಂಥದ್ದು. ಇಡೀ ಗುಡ್ಡದ ಮಣ್ಣು ರಸ್ತೆ ಮೇಲೆ ಬಂದಿರುವಂಥದ್ದು. ಒಂದು ವಾರಗಳ ಹಿಂದೆ ಈ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ನಿಷೇಧಿಸಲಾಗಿತ್ತು. ಏಕಮುಖ ಸಂಚಾರಕ್ಕೆ ಮಾತ್ರ ಅನುವು ಮಾಡಿಕೊಡಲಾಗಿತ್ತು. ಈ ಹಿನ್ನೆಲೆ ಒಂದು ಭಾಗದಲ್ಲಿ ಒಂದು ರಸ್ತೆ ಒಂದು ಮುಗ್ಲಲ್ಲಿ ಮಾತ್ರ ವಾಹನಗಳು ಸಂಚಾರ ಮಾಡ್ತಾ ಇದ್ದಾವೆ. ಇನ್ನೊಂದು ಭಾಗ ಅಂದರೆ ಈ ರಸ್ತೆ ಏನಿದೆ ಅದನ್ನು ಮುಚ್ಚಲಾಗಿತ್ತು. ಅದೇ ಸಂದರ್ಭದಲ್ಲಿ ಈ ಗುಡ್ಡ ಕುಸಿತ ಆಗಿದೆ. ಯಾಕಂದರೆ ಒಂದು ವೇಳೆ ಈ ಸಂದರ್ಭದಲ್ಲಿ ಅಂದರೆ ಗುಡ್ಡ ಕುಸಿತ ಆಗುವಂಥ ಸಂದರ್ಭದಲ್ಲಿ ವಾಹನಗಳು ಸಂಚಾರ ಮಾಡ್ತಾ ಇದ್ದಿದ್ರೆ ಈ ಎರಡು ರಸ್ತೆಗಳಲ್ಲಿ ದುರಂತಗಳು ಸಂಭವಿಸ್ತಾ ಇತ್ತು. ಆದರೆ ಈ ಭಾಗದಲ್ಲಿ ಒಂದು ಕಡೆ ರಸ್ತೆಯನ್ನು ಮುಚ್ಚಲಾಗಿತ್ತು. ಹಿನ್ನೆಲೆಯಲ್ಲಿ ಗುಡ್ಡ ಕುಸಿದು ರಸ್ತೆ ಮೇಲೆ ಬಿದ್ದಿರುವಂಥದ್ದು. ಇಲ್ಲಿ ಕಾರ್ಮಿಕರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಏನು ವಯನಾಡಿನಲ್ಲಿ ಗುಡ್ಡ ಕುಸಿತ ಆಗಿದೆ ಆ ಸಂದರ್ಭದಲ್ಲಿ ಏನು ಅಲ್ಲಿ ಕೆಲಸ ಮಾಡ್ತಾ, ಅಲ್ಲಿ ಯಾವುದು ಕಂಪನಿ ಕೆಲಸ ಮಾಡ್ತಾ ಇತ್ತು ಅದೇ DBL ಕಂಪನಿ ಇಲ್ಲೂ ಕೂಡ ಕೆಲಸ ಮಾಡ್ತಾ ಇರುವಂಥದ್ದು. ಈ ಕಾಮಗಾರಿ ಅವರಿಗೆ ಟೆಂಡರ್ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ರೀತಿ ವಯನಾಡಿನಲ್ಲಿ ಸಿಮೆಂಟ್ ವಾಲ್ಗಳನ್ನು ಮಾಡಿ ಅದರ ನಂತರ ಈಗ ಗುಡ್ಡ ಕುಸಿತ ಆಗಿದೆಯೋ ಅದೇ ರೀತಿಯ ಸಿಮೆಂಟ್ ವಾಲ್ಗಳನ್ನು ಇಲ್ಲೂ ಕೂಡ ಆ ಕಂಪನಿ DBL ಕಂಪನಿ ಮಾಡಿರುವಂಥದ್ದು. ಇಲ್ಲಿ ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಇಲ್ಲಿ ಕಾರ್ಮಿಕರು ಕೂಡ ಭಯದಿಂದಲೇ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ವಯನಾಡಿನಲ್ಲಿ ಯಾವ ರೀತಿ ಗುಡ್ಡ ಕುಸಿತ ಆಯಿತು ಅಲ್ಲಿ ಕಾರ್ಮಿಕರು ಅದರಿಂದ ಆ ಘಟನೆಯನ್ನು ನೋಡಿದಂಥ ಕಾರ್ಮಿಕರು ಕೂಡ ಇಲ್ಲಿ ಅವರು ಭಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಕೆಲಸ ಮಾಡಲಿಕ್ಕೆ ತಮಗೆ ಭಯ ಆಗ್ತಿದೆ ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಯಾವ ರೀತಿ ಇಲ್ಲಿಯ ಕಾರ್ಮಿಕರು ಅಂದರೆ DBL ಕಂಪನಿಯ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಇಲ್ಲಿ ಪ್ರತಿದಿನ ಅಂದರೆ ಮಳೆ ಯಾವ ರೀತಿ ಬರ್ತದೆ ಆ ಸಂದರ್ಭದಲ್ಲಿ ಇಲ್ಲಿ ಗುಡ್ಡ ಕುಸಿತ ಆಗುತ್ತೆ. ಈಗ ಮಳೆ ಸಂದರ್ಭದಲ್ಲಿ ಅಂದರೆ ಮುಂಬರುವ ದಿನಗಳಲ್ಲಿ ಭಾರಿ ಮಳೆ ಆಗುವಂಥ ಒಂದು ಆತಂಕ ಇದೆ. ಹಾಗೆಯೇ ಮಳೆ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಕಾಮಗಾರಿಗಳನ್ನು ಮಾಡಬಾರ್ದು ಅನ್ನುವ ಒಂದು ಆದೇಶವನ್ನು ಜಿಲ್ಲಾಡಳಿತ ನೀಡಿರುವಂಥದ್ದು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ 6 ನ್ಯೂಸ್ ಫಸ್ಟ್ ಮಂಗಳೂರು.